ಹಲೋ ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಸ್ವಾಗತ ಮಿಸ್ಟರ್ ಕನ್ನಡ ಟೆಕಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟಾಪಿಕ್ ಇಂಟರ್ನೆಟ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಮತ್ತೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ತಿಳಿಸ್ತೇನೆ. ಇಂಟರ್ನೆಟ್ ಸ್ಯಾಟಲೈಟ್ನಿಂದ ಬರೋದಿಲ್ಲ, ಈ ವಿಷಯವನ್ನು ಮೊದಲು ತಿಳ್ಕೊಳ್ಳಿ. ಈಗ ನೆಕ್ಸ್ಟ್ ಬರೋಣ, ಇಂಟರ್ನೆಟ್ ಅಂದರೆ ಏನು. ಫ್ರೆಂಡ್ಸ್, ಈಗ ಯಾವುದೇ ಎರಡು ಸಿಸ್ಟಮ್ನ, ಅದು ಸ್ಮಾರ್ಟ್ಫೋನ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು, ಅವು ಎಷ್ಟೇ ದೂರದಲ್ಲಿರಲಿ, ಅವೆರಡು ಸಿಸ್ಟಮ್ಗಳನ್ನ ನಾವು ಏನು ಕೇಬಲಿಂದ ಕನೆಕ್ಟ್ ಮಾಡ್ತೀವಲ್ಲ, ಆ ಕೇಬಲಿಂದ ಕನೆಕ್ಟ್ ಮಾಡಿದಾಗ ಅವುಗಳಲ್ಲಿ ಆ ಕೇಬಲ್ನಲ್ಲಿ ಏನು ಮಧ್ಯದಲ್ಲಿ ಡಾಟಾವನ್ನು ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಅದನ್ನೇ ಇಂಟರ್ನೆಟ್ ಅಂತೀವಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಬರುತ್ತೆ, ಇಂಟರ್ನೆಟ್ ಕೆಲಸ ಹೇಗೆ ಮಾಡುತ್ತೆ. ಇಂಟರ್ನೆಟ್ ಕೆಲಸ ಮಾಡೋದಕ್ಕೆ 3 ಕಂಪ್ನಿಗಳು ಕಾರಣರಾಗಿರ್ತಾರೆ. ಒಂದು ಬಂದು Tier 1 ಕಂಪ್ನಿ, ನಂತರ Tier 2 ಮತ್ತು Tier 3 ಕಂಪ್ನೀಸ್. ಮೊದಲಿಗೆ ಬರೋಣ Tier 1 ಕಂಪ್ನಿ. Tier 1 ಕಂಪ್ನಿಯವ್ರು ಏನು ಮಾಡಿದ್ದಾರೆ ಅಂದರೆ, ಪ್ರಪಂಚದಲ್ಲಿ ಎಷ್ಟು ಸಮುದ್ರಗಳಿದಾವಲ್ಲ, ಎಲ್ಲ ಸಮುದ್ರಗಳ ಮಾರ್ಗದಿಂದಲೂ ಪ್ರತಿಯೊಂದು ದೇಶಕ್ಕೆ ಆಪ್ಟಿಕಲ್ ಫೈಬರ್ ಕೇಬಲ್ಗಳಿಂದ ಪ್ರತಿಯೊಂದು ದೇಶವನ್ನು ಕನೆಕ್ಟ್ ಮಾಡಿದ್ದಾರೆ. ಆಪ್ಟಿಕಲ್ ಫೈಬರ್ ಕೇಬಲ್ ಅಂದರೆ ಅದರಲ್ಲಿ ಗ್ಲಾಸ್ ಫೈಬರ್ನಿಂದ ಮಾಡಲ್ಪಟ್ಟಂಥ ಎಳೆಗಳಿರ್ತವೆ ಆ ಕೇಬಲ್ ಒಳಗೆ. ಈಗ ಅದು ನಮ್ಮ ನಾರ್ಮಲ್ ಕೇಬಲ್ ಏನಿರುತ್ತಲ್ಲ, ಅದರಲ್ಲಿ ತಾಮ್ರ ತಂತಿ ಅಥವಾ ಅಲ್ಯೂಮಿನಿಯಂ ತಂತಿ ಏನಿರುತ್ತಲ್ಲ, ಆ ಥರ ಇರೋದಿಲ್ಲ. ಅದರಲ್ಲಿ ಗ್ಲಾಸ್ ಫೈಬರ್ನ ಎಳೆಗಳಿರ್ತವೆ. ಈಗ ಯಾವುದೇ ಒಂದು ಹಳೆ ಟೆಲಿಫೋನ್ ಕೇಬಲ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ನೋಡಿದರೆ ಅದರಲ್ಲಿ ರೇಷ್ಮೆ ಎಳೆಗಳ ಥರ ವೈಟ್ ಎಳೆಗಳಿರ್ತವೆ. ಆ ಎಳೆಗಳಿಂದ ಅದು ಆಪ್ಟಿಕಲ್ ಫೈಬರ್ ಕೇಬಲ್ ಮಾಡಲ್ಪಟ್ಟಿರುತ್ತೆ. ಈ ಕೇಬಲ್ಗಳಿಂದ ಎಲ್ಲ ದೇಶಗಳಿಗೂ Tier 1 ಕಂಪ್ನಿದವರು ಕನೆಕ್ಷನ್ನ ಕೊಟ್ಟಿರ್ತಾರೆ. ಈಗ ನೆಕ್ಸ್ಟ್ ಬರುತ್ತೆ Tier 2 ಕಂಪ್ನೀಸ್. Tier 2 ಕಂಪ್ನೀಸ್ ಅಂದರೆ ಯಾರು? Tier 2 ಕಂಪ್ನೀಸ್ ಅಂದರೆ ಏರ್ಟೆಲ್, ಜಿಯೋ, ವೊಡಾಫೋನ್, ಐಡಿಯಾ, ಇವರೆಲ್ಲ ಏನಿದಾರಲ್ಲ, ಇವರು Tier 2 ಕಂಪ್ನೀಸ್. ಇವ್ರು ಏನು ಮಾಡ್ತಾರೆ ಅಂದರೆ, Tier 1 ಕಂಪ್ನಿದವರು ಎಲ್ಲ ದೇಶಗಳಿಗೂ ತಂದು ಕೇಬಲ್ಗಳನ್ನ ಕೊಟ್ಟಿರ್ತಾರೆ, ಪಾಯಿಂಟ್ನ. ಅಲ್ಲಿ ಆ ಪಾಯಿಂಟ್ಗಳಿಂದ ಇವ್ರು ಏನು ಮಾಡ್ತಾರೆ ಅಂದರೆ, ಕೇಬಲ್ಗಳನ್ನ ಮತ್ತೆ ರಾಜ್ಯದಂಥ ಜಿಲ್ಲೆಗಳು, ತಾಲೂಕು, ಗ್ರಾಮ, ಹೀಗೆ ಇವರು ಹಂಚ್ತಾ ಬರ್ತಾರೆ. ಇವರು ಅಲ್ಲಿ ನೆಟ್ವರ್ಕ್ಗಳನ್ನ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಪಬ್ಲಿಕ್ಗೆ ನೆಟ್ವರ್ಕ್ನ ಕೊಡ್ತಾರೆ. ಇದರ ನಂತರ ಬರ್ತಾರೆ Tier 3 ಕಂಪ್ನೀಸ್. Tier 3 ಕಂಪ್ನೀಸ್ ಅಂದರೆ ಯಾರು? ಈಗ ಉದಾಹರಣೆಗೆ ತಗೋಬೇಕಂದ್ರೆ Tier 3 ಕಂಪ್ನೀಸ್ ಆಕ್ನೆಟ್, ಹ್ಯಾಥ್ವೇ, ಇವರೆಲ್ಲ ಏನಿದಾರಲ್ಲ, ಇವರು ದೊಡ್ಡ ದೊಡ್ಡ ಅರ್ಬನ್ ಏರಿಯಾಗಳಲ್ಲಿ ಮಾತ್ರ ಇವರು ಇಂಟರ್ನೆಟ್ನ ಪ್ರೊವೈಡ್ ಮಾಡ್ತಾರೆ. ಅಂದರೆ ಈಗ ಬೆಂಗಳೂರು, ಹೈದರಾಬಾದ್, ದಿಲ್ಲಿ, ಮುಂಬೈ, ಈ ಥರ ಏರಿಯಾಗಳಲ್ಲಿ ಮಾತ್ರ Tier 3 ಕಂಪ್ನಿಗಳು ವರ್ಕ್ ಮಾಡ್ತಾರೆ. ಈಗ ನೆಕ್ಸ್ಟ್ ಬರುತ್ತೆ, ಡಾಟಾ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಫ್ರೆಂಡ್ಸ್, ಈಗ ನೀವು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಒಂದು ಆ್ಯಪ್ ಓಪನ್ ಮಾಡಿರ್ತೀರಾ, ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ಒಂದು ಗೂಗಲ್ ಬಾರ್ನಲ್ಲಿ ಏನೋ ಒಂದು ಸರ್ಚ್ ಮಾಡಿರ್ತೀರಾ. ಈಗ ಉದಾಹರಣೆಗೆ ತಗೊಳ್ಳೋಣ, ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನೀವು ಅದರಲ್ಲಿ ಯಾವುದೋ ಒಂದು ಟೆಕ್ ವಿಡಿಯೋನ ಅಥವಾ ಒಂದು ಕಾಮಿಡಿ ವಿಡಿಯೋನ ಸರ್ಚ್ ಮಾಡಿರ್ತೀರಾ. ಆ ಸರ್ಚ್ ಮಾಡಿದ ತಕ್ಷಣ ಆ ಸರ್ಚ್ ಏನಾಗುತ್ತೆ, ಫಸ್ಟು ನಿಮ್ಮ ನೆಟ್ವರ್ಕಿಗೆ ಹೋಗುತ್ತೆ. ನಿಮ್ಮ ಹತ್ತಿರದ ನೆಟ್ವರ್ಕ್ ಯಾವುದು ಇರುತ್ತಲ್ಲ, ಅಲ್ಲಿ ಆ ನೆಟ್ವರ್ಕಿಗೆ ಹೋಗುತ್ತೆ. ನಂತರ ಆ ನೆಟ್ವರ್ಕ್ನಲ್ಲಿ ಒಂದು ಆಂಪ್ಲಿಫೈರ್ ಇರುತ್ತೆ. ಆ ಆಂಪ್ಲಿಫೈರಲ್ಲಿ ಏನಾಗುತ್ತೆ ಅಂದರೆ, ನೀವು ಯಾವ ಸರ್ಚ್ ಕೊಟ್ಟಿರ್ತೀರಲ್ಲ, ಅದರ ಸರ್ವರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅದು ಡಿಟೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ಆ ಸರ್ವರ್ಗೆ ಕಳಿಸುತ್ತೆ ನಿಮ್ಮ ಸರ್ಚ್ನ. ಅದು ಅಲ್ಲಿಂದ ಮತ್ತೆ ಬೂಸ್ಟ್ ಆಗಿಬಿಟ್ಟು ಡೈರೆಕ್ಟಾಗಿ OFC ಕೇಬಲ್ಗಳ ಮುಖಾಂತರವಾಗಿ ಅದು ಆ ಸರ್ವರಿಗೆ ಹೋಗಿ ಸರ್ವರಿಂದ ಡಾಟಾವನ್ನು ತಗೊಂಡು ಮತ್ತೆ ವಾಪಸ್ ಬಂದು ನೆಟ್ವರ್ಕ್ಗೆ ಬಂದು ನಿಮಗೆ ಆ ಸ್ಮಾರ್ಟ್ಫೋನಲ್ಲಿ ಡಾಟಾ ಕೊಡುತ್ತೆ. ಈಗ ಇಲ್ಲಿ ಒಂದು ವಿಷಯವನ್ನು ನೀವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಈಗ ಕೆಲವೊಬ್ರು ಸರ್ಚ್ ಕೊಟ್ಟಾಗ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್, 1 ಸೆಕೆಂಡ್ ಅಥವಾ 2 ಸೆಕೆಂಡ್ನಲ್ಲಿ ರಿಸಲ್ಟ್ ಬಂದಿರುತ್ತೆ. ಅದೇ ಇನ್ನೊಬ್ರು ಆ ಸರ್ಚ್ನ ಕೊಟ್ಟಾಗ ಅದೊಂದು 2-3 ಸೆಕೆಂಡ್ ಲೇಟ್ ಆಗಿಬಿಡುತ್ತೆ. ಯಾಕೆ ಈ ಥರ ಅಂದರೆ, ಇದಕ್ಕೆ ಕಾರಣ ನಿಮ್ಮ ಡಾಟಾ ಪ್ಲಾನ್ ಕೂಡ ಆಗಿರುತ್ತೆ. ಅದು ಹೇಗಂದರೆ, ಈಗ ನಿಮ್ಮ ಡಾಟಾ ಪ್ಲಾನ್ 100 Mbps ಆಗಿರುತ್ತೆ, ಮತ್ತು ನಿಮ್ಮ ಫ್ರೆಂಡ್ದು ಒಂದು 10 Mbps ಪ್ಲಾನ್ ಆಗಿರುತ್ತೆ. ಈಗ ಕಂಪನಿ ಏನು ಮಾಡುತ್ತೆ ಅಂದರೆ, ಫಸ್ಟ್ ಪ್ರಿಯಾರಿಟಿ ಕೊಡುತ್ತೆ 100 Mbps ಡಾಟಾದವರಿಗೆ. ಅವ್ರಿಗೆ ಯಾವುದು ಶಾರ್ಟೆಸ್ಟ್ ಮಾರ್ಗ ಆಗುತ್ತಲ್ಲ, ಅಲ್ಲಿಂದ ತೊಗೊಂಡೋಗಿ ಬೇಗ ಸರ್ವರ್ಗೆ ಕನೆಕ್ಟ್ ಮಾಡಿಬಿಟ್ಟು ಅಲ್ಲಿಂದ ರಿಸಲ್ಟ್ಸ್ನ ಕೊಡುತ್ತೆ. ಅದೇ 10 Mbpsನವ್ರಿಗೆ ಸ್ವಲ್ಪ ಲೇಟಾಗಿ ಯಾವುದು ಸ್ವಲ್ಪ ದೂರದ ಮಾರ್ಗಗಳಿರ್ತಾವೆ ಅಲ್ಲಿಂದ ತೊಗೊಂಡೋಗ್ಬಿಟ್ಟು ಅವ್ರಿಗೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಹೀಗೆ ನಿಮಗೆ ಇಂಟರ್ನೆಟ್ ರಿಸಲ್ಟ್ಸ್ನ ತಂದುಕೊಡುತ್ತೆ. ಈಗ ಕೆಲವೊಂದು ಕಾಮನ್ ಕ್ವಶನ್ಸ್, ಇಂಟರ್ನೆಟ್ ಫ್ರೀನಾ ಅಥವಾ ಅದು ಪೇಯ್ಡಾ ಅಂತ. ಫ್ರೆಂಡ್ಸ್, ಒಂದು ಥಿಯರಿ ಪ್ರಕಾರ ಹೋದರೆ ಇಂಟರ್ನೆಟ್ ಫ್ರೀ. ಯಾಕಂದರೆ ಈಗ Tier 1 ಕಂಪ್ನಿ ಇರ್ತಾರಲ್ಲ, ಅವರು ಒಂದ್ಸತಿ ಕೇಬಲ್ನ ಹಾಕ್ತಾರೆ. ಕೇಬಲ್ನ ಹಾಕಿದ ನಂತರ ಅವ್ರಿಗೆ ಅಲ್ಲಿಂದ ಖರ್ಚು ಮುಗೀತು, ಮತ್ತೆ ಅವ್ರು ಏನು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ದುಡ್ಡು ಏನು ಕೊಡಬೇಕಂದ್ರೆ, ಈಗ Tier 2 ಕಂಪ್ನಿದವ್ರು ಕೂಡ ಕೇಬಲ್ನ ಒಂದ್ಸತಿ ಹಾಕಿದ್ಮೇಲೆ ಮುಗೀತು. ಬಟ್ ಈಗ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ, ನಿಮ್ಗೆ ಏನಾದ್ರು ನೆಟ್ವರ್ಕ್ನಲ್ಲಿ ಇಶ್ಯೂ ಬಂದರೆ ಅದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಅವರು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಗಳನ್ನ ಇಟ್ಟಿರ್ತಾರೆ. ಅದಕ್ಕೋಸ್ಕರ ನಾವು ದುಡ್ಡು ಕೊಡಬೇಕಾಗಿರುತ್ತೆ. ನಂತರ ಬರುತ್ತೆ, ಈಗ ಕೇಬಲ್ ಒಂದ್ಸತಿ ಆ ಕೇಬಲ್ನ ಸಮುದ್ರದಲ್ಲಿ ಹಾಕಿದ ನಂತರ ಅದು ಏನು ಲೈಫ್ ಟೈಮ್ ಇರೋದಿಲ್ಲ. ಅದ್ರ ಒಂದು ಕೇಬಲ್ನ ಬಂದು 25 ವರ್ಷ ಮಾತ್ರ ಲೈಫ್ ಇರುತ್ತೆ. ಸೊ ಅದರಿಂದ 25 ವರ್ಷದ ನಂತರ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಈ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, 25 ವರ್ಷಕ್ಕಿಂತ ಮುಂಚೆನೆ ಕೆಲವೊಂದು ಸತಿ ಹಡಗುಗಳ ಆಂಕರ್ಗಳು ಟಚ್ ಆಗಿ ಅಥವಾ ಏನಾದ್ರು ಒಂದು ಅನಾಹುತಗಳಿಂದ, ಅಂದರೆ ಸುನಾಮಿ ಅಂತ ಎಲ್ಲ ಬಂದು ಮತ್ತೆ ಶಾರ್ಕ್ಗಳು ಕಡಿಯೋದ್ರಿಂದ ಆ ಕೇಬಲ್ಗಳು ಹಾಳಾಗಿರ್ತವೆ. ಅವುಗಳನ್ನ ಕೂಡ ಚೇಂಜ್ ಮಾಡಬೇಕಾಗಿರುತ್ತೆ. ಆ ಚೇಂಜ್ ಮಾಡಬೇಕಂದ್ರೆ $1 ಬಿಲಿಯನ್ ಗಟ್ಟಲೆ ಆ ಕೇಬಲ್ಗಳು ಕಾಸ್ಟ್ ಇರುತ್ತೆ. ಸೊ ಅದರಿಂದ ನಾವು ಇಂಟರ್ನೆಟ್ಗೆ ಚಾರ್ಜಸ್ನ ಕಟ್ಟಬೇಕಾಗುತ್ತೆ. ಇನ್ನೊಂದು ಕಾಮನ್ ಕ್ವಶನ್ ಏನಂದರೆ, ಇಂಟರ್ನೆಟ್ ಯಾಕೆ ಸ್ಲೋ ಆಗಿ ಬರುತ್ತೆ ಅಂತ. ಫ್ರೆಂಡ್ಸ್, ಈಗ ಒಂದು ನೆಟ್ವರ್ಕಿಗೆ ಒಂದು ಇಂತಿಷ್ಟು Gbps ಸ್ಪೀಡ್ ಕೊಟ್ಟಿರ್ತಾರೆ. ಈಗ ಒಂದು ಏರ್ಟೆಲ್ ನೆಟ್ವರ್ಕ್ ಇದೆ, ಅದರದ್ದು ಸ್ಪೀಡ್ 1 Gbps ಇದೆ ಅಂತ ಉದಾಹರಣೆಗೆ ತಗೊಳ್ಳೋಣ. ಈಗ ಆ ನೆಟ್ವರ್ಕ್ನ ಏರಿಯಾದಲ್ಲಿ 1,000 ಜನ ಇರ್ತಾರೆ. 1,000 ಜನ ಕೂಡ ಆ ನೆಟ್ವರ್ಕಿಂದ ಇಂಟರ್ನೆಟ್ನ ಬ್ರೌಸ್ ಮಾಡ್ತಾ ಇದ್ರೆ, ಆ ನೆಟ್ವರ್ಕ್ ಪ್ರತಿಯೊಬ್ಬರಿಗೂ 1 MB/s ಲೆಕ್ಕದಲ್ಲಿ ಎಲ್ರಿಗೂ ಡಾಟಾವನ್ನು ಹಂಚಿಕೆ ಮಾಡ್ತಾ ಇರುತ್ತೆ. ಇನ್ ಕೇಸ್ ಅದೇ ಈಗ ರಾತ್ರಿ ಆಗುತ್ತೆ, ರಾತ್ರಿ ಆದಾಗ ಏನಾಗುತ್ತೆ ಅಂದರೆ, ಅದರಲ್ಲಿ 500 ಜನ ಮಲ್ಕೊಂಡಿದ್ದಾರೆ ಅನ್ಕೊಳ್ಳಿ. 500 ಜನ ಮಲ್ಕೊಂಡಿದ್ರೆ ಇನ್ನೂ 500 ಜನ ಇಂಟರ್ನೆಟ್ನ ಯೂಸ್ ಮಾಡ್ತಿರ್ತಾರೆ. ಆವಾಗ ನೆಟ್ವರ್ಕ್ ಏನು ಮಾಡುತ್ತೆ ಅಂದರೆ, ಪ್ರತಿಯೊಬ್ಬರಿಗೂ 2 Mbps ಸ್ಪೀಡ್ನ ಹಂಚಿಕೆ ಮಾಡುತ್ತೆ. ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು, ಯಾರು ಯೂಸ್ ಮಾಡ್ತಾ ಇಲ್ಲ, ನಾನು ಒಬ್ಬನೇ ಯೂಸ್ ಮಾಡ್ತಾ ಇದ್ರೆ ನನಗೆ 1 GB/s ಡಾಟಾ ಬರುತ್ತಾ? ಇಲ್ಲ ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, 3G ಮತ್ತು 4G.
ಈಗ 3G ಅಂದರೆ ನಮಗೆ ಒಂದು 10ರಿಂದ 12 MB/s ಸ್ಪೀಡ್ ಸಿಗುತ್ತೆ. ಮತ್ತು 4G ಅಂದರೆ 20ರಿಂದ 25 MB ವರೆಗೂ ನಮಗೆ ಸ್ಪೀಡ್ ಸಿಗುತ್ತೆ. ಅದೇ ರೀತಿ ಅದು ಎಷ್ಟೇ ಜನ ಇರಲಿ, ಅವ್ರು ಎಷ್ಟೇ ಜನ ಯೂಸ್ ಮಾಡ್ತಾ ಇರಲಿ ಅಥವಾ ಮಾಡದಿರೇ ಇರಲಿ, ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಬರೋದು 20ರಿಂದ 25 MB ಸ್ಪೀಡ್ ಮಾತ್ರ ಬರುತ್ತೆ. ಸೊ ಫ್ರೆಂಡ್ಸ್, ಲಾಸ್ಟಿಗೆ ಒಂದು ಫನ್ ಫ್ಯಾಕ್ಟ್. ಈಗ ನಮ್ಮ ಸಮುದ್ರದ ತುಂಬ ಎಷ್ಟು ಕೇಬಲ್ಗಳನ್ನ ಹರಡಿದಾರಲ್ಲ, OFC ಕೇಬಲ್ಗಳನ್ನ, ಅವೆಲ್ಲ ಕೇಬಲ್ಗಳನ್ನ ತೆಗೆದು ನಮ್ಮ ಭೂಮಿಗೆ ಸುತ್ತಿದ್ರೆ ಅದು 22 ಬಾರಿ ನಮ್ಮ ಭೂಮಿಯನ್ನು ಸುತ್ಕೊಂಡ್ ಬರುತ್ತೆ. ಅಷ್ಟು ದೊಡ್ಡ ಕೇಬಲ್ಗಳು ನಮ್ಮ ಸಮುದ್ರದಲ್ಲಿವೆ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ, ಬಾಯ್.